ಹಾಯ್ ಹಲೋ ನಮಸ್ಕಾರ ಬಂಧುಗಳೇ. ಉತ್ತರ ಕರ್ನಾಟಕದ ಮಂದಿಗೆ ಅವ್ರ ಊಟಕ್ಕೆ ಮುಖ್ಯವಾಗಿ ಈ ಮೆಣಸಿನ್ಕಾಯಿ ಇಲ್ಲದೆ ಹೋದರೆ ಅವರ ಊಟ ಅಪೂರ್ಣನೇ. ನಾವೆಲ್ಲೇ ಹೋದರೂ ಈ ಥರ ಬೆಂಗಳೂರು ಮೈಸೂರು ಕಡೆ ಹೋದಾಗ ಉತ್ತರ ಕರ್ನಾಟಕದವರು ಅಂದಾಗ ಅವ್ರು ನೆನಪಿಸ್ಕೊಳ್ಳೋದೆ ಮೆಣಸಿನ್ಕಾಯಿ. ಬಂಧುಗಳೇ, ಇವತ್ತು ನಾವು ಈ ಮೆಣಸಿನಕಾಯಿಯಿಂದ ಒಂದು ಸಿಹಿಯಾದಂತಹ ಉಪ್ಪಿನಕಾಯಿಯನ್ನು ಮಾಡೋಣ. ನಿಮಗೆ ಯಾವ ಸೀಸನ್ನಲ್ಲಿ ಈ ಮೆಣಸಿನಕಾಯಿ ಯಥೇಚ್ಛವಾಗಿ ಸಿಗುತ್ತೋ ಅಥವಾ ವಿಶೇಷವಾಗಿ ಬ್ಯಾಡಗಿ ಮೆಣಸಿನಕಾಯಿ ಸಿಕ್ಕರೆ ಈ ಥರ ಹಸಿ ಇರೋದು ನಿಮ್ಮ ಅದೃಷ್ಟನೇ ಅಂತ ಹೇಳ್ಬೋದು. ಬ್ಯಾಡಗಿ ಮೆಣಸಿನಕಾಯಿಯಿಂದ ತುಂಬಾ ಸ್ವಾದಿಷ್ಟಕರವಾದಂತಹ ಈ ಸಿಹಿ ಉಪ್ಪಿನಕಾಯಿ ತಯಾರಿಸ್ಬೋದು. ಬಂಧುಗಳೇ ನೋಡಿ, ಈ ಮೆಣಸಿನಕಾಯಿ ಖಾರ ಇದ್ರೂ ಸಹಿತ ಅದನ್ನು ನೋಡಿದ್ರೇ ಬಾಯಿಗೆ ನೀರು ಬರುತ್ತೆ. ನಾವಿದನ್ನು ಬೇರೆ ಬೇರೆ ರೀತಿಯಲ್ಲಿ ಸೇವಿಸಬಹುದು. ಇದನ್ನು ಕೆಲವೊಬ್ಬರು ಕುಟ್ಬಿಟ್ಟು ಇದನ್ನು ಒಂಥರ ಚಟ್ನಿ ಮಾಡಿ ಸವಿತಾರೆ. ಉತ್ತರ ಕರ್ನಾಟಕದವರಿಗೆ ಒಂದೆರಡು ರೊಟ್ಟಿ ಅದರ ಮೇಲೆ ಮೆಣಸಿನಕಾಯಿಯಿಂದ ಮಾಡಿದಂತಹ ಈ ಚಟ್ನಿ ಮೊಸರಿದ್ರೆ ಸಾಕು, ನಮ್ಮ ಬದುಕೆ ನಡೆದು ಹೋಗುತ್ತೆ. ಬಂಧುಗಳೇ, ಈ ಮೆಣಸಿನಕಾಯಿ ಸಿಹಿ ಆದೊಂದು ಉಪ್ಪಿನಕಾಯಿನ ಮಾಡಲಿಕ್ಕೆ ಮೊದಲು ಮೆಣಸಿನಕಾಯಿಯನ್ನು ಆಯ್ದುಕೊಳ್ಬೇಕು. ಸೊ ಜಾಸ್ತಿ ಖಾರ ಇರಬಾರ್ದು. ಅದನ್ನು ಆ ತೊಟ್ಟನ್ನು ತೆಗೆದುಬಿಟ್ಟು ನೀಟಾಗಿ ಅದನ್ನು ತೊಳಿಬೇಕು, ತೊಳೆದು ಒರೆಸ್ಕೊಂಡು ಇಟ್ಕೊಳ್ಬೇಕು. ತದನಂತರದಲ್ಲಿ ಬೆಳ್ಳುಳ್ಳಿ ಒಂದು 6-7 ಬೆಳ್ಳುಳ್ಳಿ ತೊಗೊಳ್ಳಿ. ನಾವು ಮೆಣಸಿನಕಾಯಿಯನ್ನು ಅರ್ಧ kg ತೊಗೊಂಡಿದ್ದೀವಿ. ಯಾಕೆಂದರೆ ನನ್ನ ಸ್ನೇಹಿತರು ಕೇಳಿದ್ರು ಸ್ವಲ್ಪ ಮಾಡ್ಕೊಂಡು ಬನ್ನಿ ಅಂತ, ಅದೇ ಕಾರಣಕ್ಕೆ ಒಂದು ಅರ್ಧ kg ತೊಗೊಂಡಿದ್ದೀನಿ. ಸೊ ಮೆಣಸಿನಕಾಯಿ ಸ್ವಲ್ಪ ಖಾರ ಇದೆ. ಸೊ ನೀವು ದಯಮಾಡಿ ಸೆಲೆಕ್ಷನ್ ಮಾಡುವಾಗ ನಮ್ಮನ್ನು ಬೈಬಾರ್ದು, ನೀವು ಹೇಳಿದ್ರಿ ಸಿಹಿ ಅಂತ ಮತ್ತೆ ಖಾರ ಆಗಿದೆ ಅಂತ. ಬಂಧುಗಳೇ, ಸೊ ಮೆಣಸಿನಕಾಯಿ ಮೇಲೆ ಇದು ಟೇಸ್ಟ್ ಹೋಗುತ್ತೆ. ಬೆಳ್ಳುಳ್ಳಿಯನ್ನು ತೆಗೆದುಕೊಂಡು ಅದನ್ನು ಎಸಳು ಮಾಡಿಕೊಂಡು ಅದ್ರ ಮೇಲ್ಗಡೆ ಸಿಪ್ಪೆಯನ್ನು ತೆಗಿಬೇಕು. ಸಿಪ್ಪೆ ತೆಗಿಬೇಕಾದ್ರೆ ಕಷ್ಟ ಆದರೆ ಅದನ್ನು ಸ್ವಲ್ಪ ಬಿಸಿ ಮಾಡಿ ಕೈಯಿಂದ ಉಜ್ಜಿದರೆ ಸಾಕು, ಆ ಬೆಳ್ಳುಳ್ಳಿ ಸಿಪ್ಪೆ ಹೋಗುತ್ತೆ. ಮತ್ತು ಮೆಣಸಿನಕಾಯಿಯನ್ನು ಈ ಥರ ಒಂದು ಪಾತ್ರೆಯಲ್ಲಿ ಹಾಕಿ ನೀರು ಹಾಕಿ ಅದನ್ನು ನೀಟಾಗಿ ಬೇಯಿಸ್ಕೊಳ್ಳಿ. ಅಂದರೆ ಸ್ವಲ್ಪ ಖಾರ ಇದ್ರೂ ಖಾರ ಕಮ್ಮಿ ಆಗುತ್ತೆ. ಸೊ ನಾವೇನು ಮಾಡಿದ್ದೀವಿ, ಮೆಣಸಿನಕಾಯಿ ಬೇಯಿಸ್ಕೊಂಡಿವಿ. ಇದರಲ್ಲಿ ಮಿಕ್ಸಿ ಜಾರಲ್ಲಿ ಸಾಸಿವೆ ಮತ್ತು ಜೀರಿಗೆಯನ್ನು ಮತ್ತು ಹಿಂಗನ್ನು ಹಾಕಿ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಡು ಇಟ್ಕೊಳ್ತೀವಿ. ಸಾಸಿವೆ, ಜೀರಿಗೆ, ಹಿಂಗು ಪ್ರಮಾಣ ನಿಮಗೆ ತಕ್ಕಂತಿರಲಿ. ಸ್ವಲ್ಪ ಸಾಸಿವೆ ಜೀರಿಗೆ ಜಾಸ್ತಿ ಇದ್ದರೆ ಒಳ್ಳೆಯದು, ಸಾಸಿವೆ ಜಾಸ್ತಿ ಇದ್ದರೆ ಒಳ್ಳೆಯದು. ಬೆಳ್ಳುಳ್ಳಿನೂ ಬೇಕು. ಸೊ ಇವಾಗ ಇಲ್ಲಿ ಮೆಣಸಿನಕಾಯಿ ಎಲ್ಲ ಬೆಂದಾಗಿದೆ. ಅದಾದಮೇಲೆ ಅದನ್ನು ನೀರನ್ನು ಡ್ರೈನ್ ಮಾಡಿ ಅದನ್ನು ಇಟ್ಕೊಳ್ಬೇಕಾಗತ್ತೆ. ಈ ರೀತಿ ಬಸ್ಕೊಂಡು ಅದನ್ನು ನಾವು ತಗೊಳ್ಬೇಕು. ಯಾಕಂದರೆ ಅದರಲ್ಲಿ ಖಾರ ಕಮ್ಮಿ ಆಗುತ್ತೆ. ಖಾರ ಇದ್ದರೆ ಖಾರ ಕಮ್ಮಿ ಆಗುತ್ತೆ. ಸೊ ಒಳ್ಳೆ ಹದ ಬರುತ್ತೆ. ಸೊ ಹೀಗಾಗಿ ಅದನ್ನು ಒಂದು ಜಾಲರಿ ತಗೊಂಡು ನೀರೆಲ್ಲ ಬಸ್ದಿಟ್ಕೊಳ್ಳಿ. ಸೊ ಬಸ್ದಾದಮೇಲೆ ಒಗ್ಗರಣೆಯನ್ನು ಹಾಕಬೇಕಾಗತ್ತೆ. ಸೊ ಮತ್ತೊಮ್ಮೆ ಇದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಹಿಂಗು, ಅದ್ರ ಜೊತೆಗೆ ನಾವೊಂದು ಇದರಲ್ಲಿ ಉಪ್ಪಿನಕಾಯಿ ಮಸಾಲೆಯನ್ನು ಸಹಿತ ಬಳಸ್ತಾ ಇದ್ದೀವಿ. ಸೊ ಬಂಧುಗಳೇ, ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಉಪ್ಪಿನಕಾಯಿ ಅಂದ್ರೇ ಅದ್ರ ಹೆಸರೇ ಇರುವಂತೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಮತ್ತು ಉಪ್ಪು ಜಾಸ್ತಿ ಇರಬೇಕು. ಏನಾದರೂ ಏನೂ ಆಗಲ್ಲ, ಜಾಸ್ತಿ ಉಪ್ಪಾದ್ರೂ ಏನಾಗಲ್ಲ, ಎಣ್ಣೆ ಆದ್ರೂ ಇನ್ನೂ ಒಳ್ಳೆಯದೇ, ಇನ್ನೂ ಸ್ವಲ್ಪ ಬಾಳಿಕೆ ಜಾಸ್ತಿ ಬರುತ್ತೆ. ಬಂಧುಗಳೇ, ಈ ಥರ ಬಾಣಲೆಯಲ್ಲಿ ಎಣ್ಣೆಯನ್ನು ಸ್ವಲ್ಪ ಕಾಯಿಸ್ಕೊಳ್ಬೇಕು. ಆಮೇಲೆ ಅದಕ್ಕೆ ಜೀರಿಗೆ ಮತ್ತು ಸಾಸಿವೆ ಮತ್ತು ಇಂಗು ಅದರ ಪುಡಿಯನ್ನು ಹಾಕಿ ಫ್ಲೇಮ್ ಸ್ವಲ್ಪ ಮೀಡಿಯಮ್ ಇರಲಿ. ಸೊ ಈ ರೀತಿ ಅದಕ್ಕೆ ಉದುರಿಸ್ಕೊಳ್ಳಿ. ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಸೊ ಅದನ್ನು ಅದ್ರ ಜೊತೆಗೆ ಸ್ವಲ್ಪ ಈ ಉಪ್ಪಿನಕಾಯಿ ಪುಡಿ ಇದೆ ಅದನ್ನು ಮಸಾಲ. ಸೊ ನಿಮಗೆ ಯಾವ್ದಾದ್ರು ಸ್ಟೋರಲ್ಲಿ, ಜನರಲ್ ಸ್ಟೋರ್ ಅಥವಾ ಮೆಗಾ ಮಾರ್ಟ್ಗಳಲ್ಲಿ ಸಿಗುತ್ತೆ. ಸೊ ಪಿಕ್ಕಲ್ ಪೌಡರ್, ಪಿಕ್ಕಲ್ ಮಸಾಲ ಅಂತ ಸಿಗುತ್ತೆ. ಯಾವ್ದಾರ ಅದು ಆಗುತ್ತೆ, ಇದೇ ಆಗಬೇಕಂತೇನಿಲ್ಲ. ಸೊ ಅದಕ್ಕೆ ಹಾಕ್ಕೊಳ್ಳಿ, ಪ್ರಮಾಣ ನಿಮಗೆ ಬಿಟ್ಟದ್ದು. ಸೊ ಹಾಕಿ ಅದನ್ನು ಚೆನ್ನಾಗಿ ಕಲಸಿ ಅರಿಶಿನ ಹಿಟ್ಟನ್ನು ಹಾಕಬೇಕು. ಆಮೇಲೆ ಹಾಕೋಣಂತೆ.
ಲಿಂಬೆಹಣ್ಣು ಬೇಕಾಗುತ್ತೆ, ಹುಣಸೆ ಹುಳಿ ಬೇಕಾಗುತ್ತೆ. ಈಗ ಅದ್ರ ಜೊತೆಗೆ ಬೆಳ್ಳುಳ್ಳಿ ಪೇಸ್ಟು, ಬೆಳ್ಳುಳ್ಳಿ ಏನು ಕುಟ್ಕೊಂಡು ಇಟ್ಕೊಂಡಿರೋ ಆ ಬೆಳ್ಳುಳ್ಳಿಯನ್ನು ಅದಕ್ಕೆ ಸೇರಿಸಿ ಆಮೇಲೆ ಚೆನ್ನಾಗಿ ಅದನ್ನು ಆಡಿಸ್ಬೇಕು. ಸೊ ಬೆಳ್ಳುಳ್ಳಿ ವಾಸನೆ ಹೋಗಲಿ. ಸೊ ಇದಾದಮೇಲೆ ಅದಕ್ಕೆ ನಾವು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಮ್ಮಿ ಅನ್ನಿಸ್ತು, ಸ್ವಲ್ಪ ಎಣ್ಣೆ ಇನ್ನೂ ಸ್ವಲ್ಪ ಬಿಟ್ಕೊಂಡಿದ್ದೀನಿ. ಹುಣಸೆ ಹುಳಿನೂ ಹಾಕ್ಬೇಕು ಇದಕ್ಕೆ. ಆಮೇಲೆ ಮುಖ್ಯವಾಗಿ ಬೇಕಾಗಿರೋದು ಸಿಹಿತನ ಬರಲಿಕ್ಕೆ ಅದಕ್ಕೆ ಬೆಲ್ಲ ಹಾಕಬೇಕು. ಸೊ ಬಂಧುಗಳೇ, ಬೆಲ್ಲ ಯಾರು ಬೇಕಾದ್ರೆ ಸಕ್ಕರೆನೂ ಹಾಕ್ಬೋದು. ಸೊ ನಾನು ಬೆಲ್ಲ ಪ್ರೆಫರ್ ಮಾಡ್ತೀನಿ. ಸೊ ಬೆಲ್ಲವನ್ನು ಕುಟ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಬೆಲ್ಲ ಹಾಕಿ ಅದನ್ನು ಚೆನ್ನಾಗಿ ಬೆಲ್ಲ ಮೆಲ್ಟ್ ಆಗಬೇಕು. ಆಗುತ್ತೆ, ಸ್ವಲ್ಪ ನೀರು ಹಾಕ್ಕೊಳ್ಳಿ ಬೇಕಂದರೆ. ಅದರ ಬದಲಿಗೆ ಹುಣಸೆ ಕಿವುಚಿಟ್ಕೊಂಡಿರೋದು ನೀರಿದೆ, ಹುಣಸೆ ನೀರು. ಸೊ ಅದನ್ನು ಹಾಕ್ಕೊಳ್ಳಿ, ಅದು ನಿಮಗೆ ಬಿಟ್ಟದ್ದು ಎಷ್ಟು ಹಾಕ್ಕೊಳ್ತೀರಂತ. ಯಾವುದು ಇದರಲ್ಲಿ ಹೆಚ್ಚಾದ್ರೂ ಏನಾಗಲ್ಲ, ಕಡಿಮೆ ಆದರೆ ಬೇಕಂದರೆ ಹಾಕ್ಕೋಬೋದು. ಸೊ ತಗೊಳ್ಳಿ, ಈ ರೀತಿ ಅದನ್ನು ಚೆನ್ನಾಗಿ ಬೆಲ್ಲ ಎಲ್ಲ ಮೆಲ್ಟಾಗಿ ಒಂದು ಪಾಕದ ರೀತಿಯಲ್ಲಿ ಬರಲಿ ಅದು. ಸೊ ಜಾಸ್ತಿನ ಪಾಕ ಏನು ಬೇಡ. ಇದಕ್ಕೆ ನಾವೀಗ ಉಪ್ಪು ಸೇರಿಸೋಣ. ಉಪ್ಪು ಅಂದಾಜು ಗೊತ್ತಾಗುತ್ತೆ. ಮೆಣಸಿನ್ಕಾಯಿ ಇರೋದ್ರಿಂದ ಉಪ್ಪು ಜಾಸ್ತಿ ಬೇಕಾಗುತ್ತೆ, ಕೇಳುತ್ತೆ ಅದು. ಖಾರ ಇರೋದ್ರಿಂದ ಅದಕ್ಕೆ ಅದರ ಖಾರವನ್ನು ತಣಿಸ್ಲಿಕ್ಕೆ ಉಪ್ಪೇ ಒಂದು ಮಾರ್ಗ. ಸೊ ಅದಕ್ಕೆ ಅದನ್ನು ಉಪ್ಪು ಹಾಕಿ ಅದನ್ನು ಸ್ವಲ್ಪ ಕಲಕಿ ಕರಗೋ ಹಾಗೆ. ಸೊ ಈ ರೀತಿ ಆದಮೇಲೆ ಅದಕ್ಕೆ ನಾವು ಬೇಯಿಸಿಟ್ಕೊಂಡಿರ್ತಕ್ಕಂತಹ ಮೆಣಸಿನ್ಕಾಯಿಯನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಬೇಯಿಸಬೇಕು. ಸೊ ಇವಾಗ ಈ ಬೇಯಿಸಿದ ಮೊದಲೇ ಅರ್ಧಂಬರ್ಧ ಬೇಯಿಸಿದಂಥ ಮೆಣಸಿನಕಾಯಿಯನ್ನು ಇದಕ್ಕೆ ಹಾಕಿ. ಬಂಧುಗಳೇ, ಇನ್ನೊಂದು ಸಲ ಹೇಳ್ತೀನಿ, ಮೆಣಸಿನಕಾಯಿ ಗುಣದ ಮೇಲೆ ಈ ಒಂದು ಉಪ್ಪಿನಕಾಯಿ ರೆಸಿಪಿ ಹೋಗುತ್ತೆ. ಸೊ ಜಾಸ್ತಿ ಖಾರ ಇದ್ರೂ ತಿನ್ನೋಕ್ಕಾಗಲ್ಲ. ಅದಕ್ಕೆ ಬೇಕಂದರೆ ನೀವು ಮೆಣಸಿನಕಾಯಿಯನ್ನು ತುಂಡು ತುಂಡು ಮಾಡಿಕೊಂಡು ಹಾಕ್ಬೋದು. ಯಾಕಂದರೆ ಖಾರ ಇದ್ದಾಗ ಏನಾಗುತ್ತೆ ಅಂದರೆ ಕೆಲವೊಬ್ಬರು ಒಂದೊಂದು ತಿನ್ನೋಕ್ಕಾಗಲ್ಲ, ವೇಸ್ಟ್ ಆಗುತ್ತೆ. ಸೊ ಅದಕ್ಕೆ ನೀವು ಬೇಕಂದರೆ ಅದರಲ್ಲಿ ಒಂದರಲ್ಲಿ 2 ಮೆಣಸಿನಕಾಯಿ ಮಾಡಿ ಹಾಕ್ಬೋದು. ಸೊ ಅದಕ್ಕೆ ಮೆಣಸಿನಕಾಯಿ ನಿಮಗೆ ಯಾವುದ್ರ ಮಟ್ಟದ ಸಿಗುತ್ತೆ, ಯಾವ ಗುಣಮಟ್ಟದ ಸಿಗುತ್ತೆ ಅನ್ನೋದ್ರ ಮೇಲೆ ಅವಲಂಬನೆ ಆಗಿರುತ್ತೆ. ಸೊ ನಾವು ಸಿಹಿ ಅಂತ ಹೇಳಿ ಆಮೇಲೆ ಖಾರ ಅಂದರೆ ನಮ್ಮನ್ನು ಒಯ್ಯಬಾರ್ದು. ಸೊ ಮೆಣಸಿನಕಾಯಿ ಇದಕ್ಕೆ ಸ್ವಲ್ಪ ಅರಿಶಿನಿಟ್ಟು ಹಾಕ್ಕೊಳ್ಳಿ. ಒಳ್ಳೆಯದು, ಅರಿಶಿನಿಟ್ಟು ಹಾಕಿದರೆ ಒಳ್ಳೆಯದು. ಅರಿಶಿನಿಟ್ಟು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಇವಾಗ ಆಲ್ಮೋಸ್ಟ್ ಇದಾದಮೇಲೆ ಸ್ವಲ್ಪ ಬೇಲಿದು ಚೆನ್ನಾಗಿ ಇದನ್ನು ಒಂದು ಮೇಲ್ಗಡೆ ಮುಚ್ಚಳ ಮುಚ್ಚಿ ಇದನ್ನು ಚೆನ್ನಾಗಿ ಬೇಯಬೇಕು. ಒಂದು ಉಪ್ಪಿನಕಾಯಿ ಹದಕ್ಕೆ ಇಲ್ಲೇ ಬರಬೇಕದು. ಓಕೆ. ಸೊ ಇವಾಗ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಕೇಳುತ್ತೆ ಉಪ್ಪಿನಕಾಯಿ. ಸೊ ಹಾಕಿ ಅದಕ್ಕೆ. ಸೊ ಇವಾಗ ಅದನ್ನು ಲಿಡ್ ಮುಚ್ಚಿಬಿಟ್ಟು ಬೇಯಿಸಿ ಒಂದು 10-15 ನಿಮಿಷ. ಅದು ಪೂರ್ತಿ ಮೆಣಸಿನಕಾಯಿ ಅನ್ನೋದು ಮೃದು ಆಗಬೇಕು. ಆಮೇಲೆ ಏನು ಮಾಡಿ ಅಂತಂದರೆ ಒಂದು ನಿಂಬೆಹಣ್ಣನ್ನು ಹಿಂಡಿ, ಅದಕ್ಕೆ ಒಂದು ನಿಂಬೆಹಣ್ಣು ಹಿಂಡಿ ಸ್ವಲ್ಪ ಅಲ್ಲಾಡಿಸಿ ಅದನ್ನು ಇನ್ನೊಂದು ಕುದಿ ಬರೋ ರೀತಿಯಲ್ಲಿ ಅದನ್ನು ಮತ್ತೆ ಲಿಡ್ ಮುಚ್ಚಿ ಇಡಿ. ಸೊ ಈ ರೀತಿ ಉಪ್ಪಿನಕಾಯಿಯನ್ನು ನಾವು ಮಾಡಿಟ್ರೆ ಏನಾದರೂ ನಿಮ್ಮ ಮಕ್ಕಳು ಹಾಸ್ಟೆಲಲ್ಲಿದ್ದರೆ, ಈಗ ನನ್ನ ಮಗಳು ಹಾಸ್ಟೆಲಲ್ಲಿರೋದ್ರಿಂದ ಅವಳಿಗೂ ಆಯಿತು ಬಾಯಿ ರುಚಿಗೆ ಹಾಸ್ಟೆಲ್ ಊಟ ತಿಂದು ಮಕ್ಕಳು ಸ್ವಲ್ಪ ಬೇಜಾರಾಗಿರ್ತಾರೆ. ಈ ರೀತಿ ಮನೇಲಿ ಯಾವ್ದಾದ್ರು ಒಂದು ಪದಾರ್ಥ ಕೊಟ್ಟರೆ, ಚಟ್ನಿನೋ ಉಪ್ಪಿನಕಾಯಿನ ಕೊಟ್ಟರೆ ಖುಷಿ ಆಗ್ತಾರೆ. ಸೊ ಅದೇ ಕಾರಣಕ್ಕೆ ಅವಳು ಹಾಸ್ಟೆಲ್ಗೆ ಹೋಗ್ತಾ ಇರೋದ್ರಿಂದ ಅವಳಿಗೂ ಆಗುತ್ತೆ, ನನಗೂ ಆಗುತ್ತೆ ಅನ್ನೋದರಿಂದ ಇದನ್ನು ಮಾಡಿದ್ದೀನಿ. ಸೊ ಈಗ ರೆಡಿಯಾಗಿದೆ. ಇದು ಇನ್ನೊಂದು ಸ್ವಲ್ಪ ಬೇಯಿಸಬೇಕು. ಸೊ ಈಗ ಬೇಯ್ದ ನಂತರ ಇದು ಸವಿಯಲು ಸಿದ್ಧ. ಬಂಧುಗಳೇ, ಇದನ್ನು ಮಾಡಿದ ನಂತರ ನಿಮ್ಮ ಇಚ್ಛೆಯನ್ನು ತಿಳಿಸಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.